ಈಗ ಇದರಲ್ಲಿ ನಾನು ನಿಮಗೆ ಇದು ಸ್ವಲ್ಪ ಸ್ಟ್ರಾಂಗಾಗಿ ಹೇಳ್ತೀನಿ. ನಾನು ಯಾರ ಮೇಲೂ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾಯಿಲ್ಲ. ನನಗೆ ಇನ್ಕಮ್ ಟ್ಯಾಕ್ಸಲ್ಲಿ ನಾನು 100 ಕೋಟಿ ಸಂಪಾದನೆ ಮಾಡಿದ್ರೆ, 100 ಕೋಟಿ ಸಂಪಾದನೆ ಮಾಡಿ ವರ್ಷಕ್ಕೆ 100 ಕೋಟಿ ನನಗೆ ಸಂಪಾದನೆ ಆಗುತ್ತಂದರೆ ಅದರಲ್ಲಿ ಶಾರ್ಟ್ ಟೈಮ್ ಕ್ಯಾಪಿಟಲ್ ಗೇನ್ ಅಂತೇಳ್ಬಿಟ್ಟು 30% ಟ್ಯಾಕ್ಸು ಪ್ಲಸ್ ಅದಕ್ಕೆ ಸರ್ಚಾರ್ಜು 3% ಸರ್ಚಾರ್ಜ್ಗಳು ಬರುತ್ತೆ. ಬಂದು 33 ಕೋಟಿ ನಾವು ಸರ್ಕಾರಕ್ಕೆ ನಾವು ಕಷ್ಟಪಟ್ಟು ದುಡಿದು ರಾತ್ರಿ ಹಗಲು ಒಂದು ಮಾಡಿ ರೌಡಿಗಳು ಬೆದರಿಸ್ತಾರೆ, ಲ್ಯಾಂಡ್ ಆರ್ಡ್ರು ಬೆದರಿಸ್ತಾರೆ, ಊರಿನವ್ರುಗಳು ಬೆದರಿಸ್ತಾರೆ. ಇದೆಲ್ಲ ಮಾಡಿ ನಾವೆಲ್ಲ ರೆಡಿ ಮಾಡಿಕೊಂಡು ಅದ್ರ ಮೇಲೆ ನಮಗೆ ಒಂದು ಲ್ಯಾಂಡ್ ತಗೊಂಡು ಅದು ಡೆವಲಪ್ ಮಾಡಬೇಕಂದ್ರೆ ಏನೇನು ಸಮಸ್ಯೆಗಳು ಬರುತ್ತೆ ಗೊತ್ತಾ? ನಾನು ಅದು ಆರಾಮಾಗಿ ಹೇಳ್ತೀನಿ ನಿಮಗೆ. ಸ್ವಲ್ಪ ಟೈಮ್ ತಗೊಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅಲ್ಲ ಈಗ ಪ್ರಕರಣದ ಬಗ್ಗೆ ಅಲ್ಲೇ ಬರ್ತಾಯಿದ್ದೀನಿ ನಾನು. ಒಂದು ಲ್ಯಾಂಡ್, ಒಂದು 10 ಎಕರೆ ಲ್ಯಾಂಡ್ ತಗೊಂಡಿವಿ. ಒಂದು ಲೇಔಟ್ ಮಾಡಬೇಕು, ಒಂದು ಅಪಾರ್ಟ್ಮೆಂಟ್ ಮಾಡಬೇಕಂದ್ರೆ ಫಸ್ಟ್ ಏನಾಗುತ್ತೆ, ಆ ಊರಿನವ್ರು ಲೋಕಲ್ ಲೀಡರ್ಸ್ ಅವರು ರೌಡಿಗಳಲ್ಲಿ ಅವರು ನನ್ನ ಲ್ಯಾಂಡ್ ಬರುತ್ತೆ, ನಿಮ್ಮ ಲ್ಯಾಂಡ್ ಬರುತ್ತೆ ಅಂತೇಳ್ಬಿಟ್ಟು ಹಳೆ ಕೇಸುಗಳು ಓಪನ್ ಮಾಡಿ ಏನೋ ಅಲ್ಲಿ DC ಆಫೀಸಲ್ಲಿ, ತಾಲೂಕು ಆಫೀಸಲ್ಲಿ ಏನೋ ಮ್ಯಾನೇಜ್ ಮಾಡಿ ಅಲ್ಲಿ ತಗೊಂಡು ಬಂದು ಅಲ್ಲಿ ಫಿಟ್ಟಿಂಗ್ ಇಡ್ತಾರೆ. ಲ್ಯಾಂಡಲ್ಲಿ ಹೋಗಿದಾಗ ಅವ್ರಿಗೆಲ್ಲ ಕಾಂಪ್ರಮೈಸ್ ಮಾಡ್ತೀವಿ. ಕಾಂಪ್ರಮೈಸ್ ಮಾಡಿ ಅದು ಏನೋ ಮಾಡಿ ಅವ್ರಿಗೇನೋ ಕೊಟ್ಟು ಆಮೇಲೆ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಆ ಕೆಲಸ ಸ್ಟಾರ್ಟ್ ಮಾಡಿ ಪ್ಲ್ಯಾನ್ ಶ್ಯಾಂಕ್ಷನ್ ಮಾಡಿ ಆ ಬಿಲ್ಡಿಂಗ್ಗೆ ಮೇಲೆ ಸ್ಟಾರ್ಟ್ ಮಾಡೋಕ್ಕೆ ಹೋದಾಗ ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಅದು ನಮಗೆ ಇದು ಬೆನಿಫಿಟ್ ಹೇಳ್ತೀನಿ ಕೇಳಿ, ಏನೇನು ಇದರಲ್ಲಿ ಪ್ರಾಫಿಟ್ ಇದಂತ ಹೇಳ್ತೀನಿ. ಇದು ಜನಗಳಿಗೆ ಗೊತ್ತಾಗಬೇಕು. ನಾವು ಒಂದು ಲ್ಯಾಂಡು 1 ಎಕರೆ 5 ಕೋಟಿಗೆ ತಗೊಳ್ತೀವಿ. 5 ಕೋಟಿಗೆ ತಗೊಂಡ್ರೆ ಅದನ್ನು BDA ಪರ್ಮಿಷನ್ ತಗೊಂಡು ಆ ಬಿಲ್ಡಿಂಗ್ ಕಟ್ಟಿದ್ರೆ ಅದೇ ಲ್ಯಾಂಡ್ ನಮಗೆ 50 ಕೋಟಿ ಆಗುತ್ತೆ. ಹೆಂಗೆ? 5 ಕೋಟಿ ಲ್ಯಾಂಡು, 15 ಕೋಟಿ ಅದು ಕನ್ಸ್ಟ್ರಕ್ಷನ್ ಮಾಡೋ ಕಾಸ್ಟು ವಿತ್ ಗ್ಲ್ಯಾಂಡ್ ಶ್ಯಾಂಕ್ಷನ್ ಎಲ್ಲ ಸೇರಿ 20 ಕೋಟಿ ನಮಗೆ ಕಾಸ್ಟಿಂಗ್ ಬೀಳುತ್ತೆ. ನಮಗೆ ಸಂಪಾದನೆ ಎಷ್ಟಾಗುತ್ತೆ? 30 ಕೋಟಿ ಪರ್ ಎಕರ್ಗೆ. 10 ಎಕರೆಗೆ ಎಷ್ಟಾಯಿತು? 300 ಕೋಟಿ ಲಾಭ ಬರುತ್ತೆ. 300 ಕೋಟಿ ಲಾಭ ಬಂದರೆ ಅದರಲ್ಲಿ 100 ಕೋಟಿ ಟ್ಯಾಕ್ಸ್ ಕಟ್ತೀವಿ. ಇನ್ಕಮ್ ಟ್ಯಾಕ್ಸ್, ಕ್ಯಾಪಿಟಲ್ ಗೇನ್ ಅಂತೇಳ್ಬಿಟ್ಟು ಕಟ್ತೀವಿ. 100 ಕೋಟಿ ಉಳಿತದೆ, 200 ಕೋಟಿ ಉಳಿತದೆ. ಹೆಂಗೆ ದುಡ್ನವ್ರು ಆಗ್ತಾರಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಕಷ್ಟಗಳು ಇದೆ, ಆದರೆ ಪ್ರಾಫಿಟೂ ಇದೆ. ಅದರಲ್ಲಿ ಇವತ್ತು ದಿವಸಕ್ಕೆ ಈ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ. ಸಬ್ ರಿಜಿಸ್ಟರಲ್ಲಿ ಒಂದು ಸೈಟು, ಒಂದು ಮನೆ, ಒಂದು ಫ್ಲ್ಯಾಟು ತಗೋಬೇಕಂದ್ರೆ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ. ಇವಾಗ ನಂಬರ್ 2 ದುಡ್ಡು ಬ್ಲ್ಯಾಕ್ ಮನಿಲಿ ನಡೆಯಲ್ಲ. ಯಾಕಂದರೆ ನೀವೇ ಒಂದು ಫ್ಲ್ಯಾಟ್ ನನ್ನ ಹತ್ರ ತಗೊಂಡ್ರಿ ಅಂದರೆ ಅದಕ್ಕೆ 1 ಕೋಟಿ ರೂಪಾಯಿ ಫ್ಲ್ಯಾಟ್ ತಗೊಂಡ್ರೆ ಅದಕ್ಕೆ ನೀವೇನು ಮಾಡ್ತೀರಾ? ಲೋನ್ಗೆ ಹೋಗ್ತೀರಾ. ಲೋನ್ ನಿಮಗೆ 60% ಲೋನ್ ಕೊಡ್ತಾರೆ, 60 ಲಕ್ಷ. ಆ ಲೋನ್ ತಗೊಳ್ಳೋಕ್ಕೆ ನನ್ನ ಹತ್ರ ಫ್ಲ್ಯಾಟ್ ತಗೊಂಡು ಆ ಲೋನ್ ತೀರ್ಸೋಕ್ಕೆ ನಿಮಗೆ 10 ವರ್ಷ ಆಗುತ್ತೆ. EMI ಕಟ್ಕೊಂಡು ಹೋಗ್ತೀರಾ. ಅದರಲ್ಲಿ ಮೋಸಗಾರರೂ ಇದ್ದಾರೆ. ಬಿಲ್ಡರ್ ಸರ್ಕಲಲ್ಲಿ 90% ಫ್ರಾಡ್ಗಳು ಇದ್ದಾರೆ. 10% ನನ್ನಂಥವರು, ರಾಯಂಥವರು ಒಳ್ಳೆಯವರು ಇದ್ದಾರೆ.